ಎಷ್ಟೊಂದು ರೀಲ್ ನೋಡಿರ್ತೀರಾ ನೀವು, ಫೋರ್ಸಿಬಲ್ ಆಗಿ ಮಾಡಿದ್ರು, ಸಡನ್ ಆಗಿ ಕೊಲ್ಯಾಪ್ಸ್ ಆಗೋದ್ರು, ಕೈಕಾಲು ಸಡನ್ ಆಗಿ ಬಿದ್ದೋಯ್ತು ಅಂತೆಲ್ಲ. ಆ ಥರ ಮಾಡಿದಾಗ ಸ್ಪೈನಲ್ ಕಾರ್ಡಿಗೆ ಏಟಾಗುತ್ತೆ, ಆ ಥರ ಮಾಡಿದಾಗ ಮಿದುಳಿಗೆ ಹೋಗೋ ರಕ್ತನಾಳಕ್ಕೆ ಏಟಾಗುತ್ತೆ. ಇಟ್ ಹ್ಯಾಸ್ ಕಾಸ್ಡ್ ಡೆತ್. ಉದಾಹರಣೆಗಳಿದೆ. ಜೋರಾಗಿ ನಟಿಕೆ ಹೊಡೆಸೋದ್ರಿಂದ ಸತ್ತಿರೋದೆ. ಈಗ ನಾ ಅದನ್ನು ಹೇಳ್ತೀನಿ ಕೇಳಿ, ಎಷ್ಟೊಂದು ಸಿನಿಮಾಗಳಲ್ಲಿ ನೀವು ನೋಡಿಲ್ವಾ, ಹೀರೋ ಹೋಗ್ಬಿಟ್ಟು ವಿಲನ್ನ ಜೋರಾಗಿ ಹಿಂಗೆ ಕತ್ ಹಿಂಗೆ ತಿರುಗಿಸಿ ಅವನ ಅಲ್ಲೇ ಇದಾಗ್ತಾನೆ. ಅದನ್ನ ನೋಡಿ ನೀವು ಯಾಕೆ ಹೋಗಿ ನಟಿಕೆ ತೆಗೆಸ್ಕೋಬೇಕು? ಆಲ್ಸೋ ದ ಸೇಮ್ ಥಿಂಗ್ ಅಲ್ವಾ? ಸರಿ ಆಯ್ತಪ್ಪ, ಈ ನಟಿಕೆ ತೆಗಿತಾರೆ ಮಾಡ್ತಾರೆ, ಏನು ಸೈಂಟಿಫಿಕ್ ಬೇಸಿಸ್ ಇದೆ ಅದಕ್ಕೆ? ಯಾವ ನಟಿಕೆ ತೆಗೆಯೋದ್ರಿಂದ ಎಲ್ಲಿ ಏನಾಗುತ್ತೆ ಅಂತ ಹೇಗೆ ಏನು ಗೊತ್ತಿರೋದಿಲ್ಲ. ಎಷ್ಟು ಸೂಕ್ಷ್ಮವಾದ ಒಂದು ರಕ್ತನಾಳಗಳಾಗಲಿ, ನರಗಳಾಗಲಿ, ಸ್ಪೈನಲ್ ಕಾರ್ಡ್ ಆಗಲಿ ಇದೆ. ಸೊ ಹಾಗಾಗಿ ಫೋರ್ಸಿಬಲ್ ಆಗಿ ನಟಿಕೆ ತೆಗೆಸ್ಕೊಳ್ಳೋದಾಗ್ಲಿ ತೆಗೆಯೋದಾಗ್ಲಿ ಒಳ್ಳೇದಲ್ಲ. ಕತ್ತು ಅನ್ನೋದು ತುಂಬ ಸೂಕ್ಷ್ಮ, ಕತ್ತು ಅನ್ನೋದು ತುಂಬ ಸೆನ್ಸಿಟಿವ್ ಆಗಿರುವಂಥ ಇದು. ಮಿದುಳಿಗೂ ಬೇರೆ ಇಡೀ ದೇಹಕ್ಕೂ ಇರೋವಂಥ ಒಂದು ಕನೆಕ್ಷನ್. ಸ್ಪೈನಲ್ ಕಾರ್ಡ್ ಅಲ್ಲಿ ಸಾಕಷ್ಟು ರಕ್ತನಾಳಗಳಿದೆ, ಅಲ್ಲಿ ಬೇಕಾದಷ್ಟು ಸೂಕ್ಷ್ಮವಾದ ಬೇರೆ ಬೇಕಾದಷ್ಟು ನರಗಳಿದೆ. ಫೋರ್ಸಿಬಲ್ ಆಗಿ ಏನನ್ನೂ ಮಾಡಿಸ್ಕೊಳ್ಳಕ್ಕೆ ಹೋಗಬಾರ್ದು.